ಸ್ವಾಮಿ. ಹೌದು ದೇವಿ, ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳನ್ನ ನೋಡ್ಲಿಕ್ಕೆ ಒಂದು ತುಂಬಿದ ಕುಟುಂಬನೇ ಬಂದಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಅವ್ರಿಗೆ ಒಂದ್ಸತಿ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಜೊತೆ ನಾಗರಾಜಣ್ಣ ಅವರು ಮತ್ತೆ ಶಿವಕುಮಾರ್ ಅಣ್ಣ ಅವ್ರದ್ದು ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಆತ್ಮೀಯ ಶಾಂತಿ ಚಿರೋತ್ತರ ಮಾಡಲಿ ಅಂತ ಕೇಳ್ಕೊಳ್ತೀವಿ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರಲಿ. ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ನಾಗರಾಜಣ್ಣ ಕುಟುಂಬಕ್ಕೆ ಒಳ್ಳೇದಾಗಿ ಅಂತ ಭಗವಂತ ಆಶೀರ್ವಾದ ಮಾಡಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ, ಎಲ್ಲ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಸರ್. ಇಲ್ಲಿಗೆ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಏನೇನಾಗಿ ಇಷ್ಟಪಡ್ತೀರಾ ಆಶ್ರಮದ ಬಗ್ಗೆ? ಸುಮ್ಮನೆ ಬೇರೆ ಎಲ್ಲ ಕಡೆ ಕೊಡೋದಕ್ಕಿಂತ ಇಂಥವರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಗೆ ಒಂದು ಖುಷಿ ಸಿಗುತ್ತೆ. ಥ್ಯಾಂಕ್ ಯು. ಜನಸ್ನೇಹಿ ಆಶ್ರಮದ ಯೋಗೀಶ್ವರವರಿಗೆ ಇವರು ತುಂಬಾ ದಿವಸಗಳಿಂದ ನಾವು ಟಿವಿಲಿ ನೋಡ್ಕೊಂಡ್ ಬರ್ತಾ ಇದ್ದೀವಿ. ಇವ್ರ ಬಗ್ಗೆ ಇವತ್ತು ನಾನು ಪ್ರತ್ಯಕ್ಷವಾಗಿ ಕಂಡಂಗಾಯ್ತು. ಭಾರಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹಿಂಗೆ ನಡ್ಕೊಂಡು ಹೋಗ್ಲಿ. ಆಮೇಲೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆಯಿಂದ ಬಂದು ಇಂಥವ್ರಿಗೆ ನಮ್ಮ ಕೈಲಾದ ಅಳಿಲು ಸೇವೆ ಏನಾರ ಮಾಡಿದ್ರೆ ಭಗವಂತ ಮೆಚ್ತಾನೆ ಅಂತ ನಾನು ಹೇಳ್ತಾ, ಮತ್ತು ಇವರು ಶಿವಕುಮಾರ್ ಮತ್ತು ನಾಗಣ್ಣ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಇದೇ ತರ ಜನಸ್ನೇಹಿ ಯೋಗೀಶಣ್ಣವರು ಮುಂದುವರಿಸ್ಕೊಂಡು ಹೋಗಿ ಇನ್ನೂ ಬೆಳವಣಿಗೆ ಆಗಲಿ, ಇನ್ನು 100 ಪಟ್ಟು ಬೆಳವಣಿಗೆ ಆಗಲಿ. ಯಾಕಂದ್ರೆ ಇಂಥವ್ರು ಸಮಾಜಮುಖಿಯಾಗಿ ಕೆಲಸ ಮಾಡೋದು ಅಂದ್ರೆ, ಸಮಾಜಮುಖಿ ಕೆಲಸ ಅಂದ್ರೆ ಏನು ಬಹಳ ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ನಾವು ಅಲ್ಲಿಂದನೇ ಬಂದಿರೋರು. ಬಟ್ ಇವ್ರು ಮಾಡ್ತಿರೋದು ನಮ್ಗಿಂತ ಗ್ರೇಟ್. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾವ್ರೆ. ಇವರು ಇಷ್ಟು ಜನನ್ನ ನೋಡ್ಕೊಳೋದು, ಅವರ ಇಷ್ಟ ಕಷ್ಟಗಳನ್ನೆಲ್ಲ ನೆರವೇರಿಸೋದು, ಅವ್ರ ಕೈಲಾಗಿದ್ದ ಬೆಳಗಿಂದ ರಾತ್ರಿವರೆಗೂ ನಿದ್ದೆಗೆಟ್ಟು ಕೆಲಸ ಮಾಡೋದು ಅಂತಂದ್ರೆ ಅದು ಭಾರಿ ಕಷ್ಟದ ಕೆಲಸ, ಸಮಾಜಮುಖಿ ಕೆಲಸ. ಅಂತ ಕೆಲಸ ಮಾಡ್ತಿರತಕ್ಕಂಥ ಯೋಗೀಶಣ್ಣನವ್ರಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು. ಇದೊಂದು ಸಣ್ಣ ನಮ್ಮ ಅಳಿಲು ಸೇವೆ ಅಷ್ಟೇ. ಯಾಕಂದ್ರೆ ನಾವು ಇಲ್ಲಿ ತೋರ್ಪಡಿಕೆಗೆ ಬಂದಿಲ್ಲ, ಸಣ್ಣ ಅಳಿಲು ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಆತಿಥ್ಯ ಸ್ವೀಕರಿಸಿ ಭಗವಂತ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು ಸರ್. ಇಲ್ಲಿರ್ತಕ್ಕಂಥ ಎಲ್ಲರ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ಲಿ. ಎಲ್ರಿಗೂ ಭಗವಂತ ಒಳ್ಳೆಯದು ಮಾಡಿ. ಧನ್ಯವಾದಗಳು.